ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯ ಶಮನವಾಯಿತಾ? ಬಂಡಾಯ ಸಾರಿದ್ದ ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗ್ತಾರಾ ಅನ್ನೋ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದೆ. ಆ ಸಭೆಯಲ್ಲಿ ಸಾದಿಕ್ ಪೈಲ್ವಾನ್ ಅವರಿಗೆ ಏನು ಅಸಮಾಧಾನ ಇತ್ತೋ ಅದನ್ನ ಶಮನ ಮಾಡಿದ್ರ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನಡೆದಂತಹ ಸಂಧಾನ ಸಭೆ. ಸಿದ್ದರಾಮಯ್ಯನವರ ಜೊತೆಗೆ ಸಾದಿಕ್ ಪೈಲ್ವಾನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದರ ಕುತೂಹಲ ಇದೆಯಲ್ಲ, ಅದಕ್ಕೆ ಇವತ್ತು ಸಂಜೆ ಉತ್ತರ ಸಿಗುತ್ತೆ. ಸಂಜೆ ಮಾತನಾಡ್ತೇನೆ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಅವರು ತೆರಳಿದ್ದಾರೆ. ಅವರು ಸಂಜೆ ಏನು ಮಾತನಾಡ್ತಾರೆ? ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಹೈಕಮಾಂಡ್ ಕಣಕ್ಕಿಳಿಸಿದೆಯಲ್ಲ ಸಮರ್ಥ್ ಮಲ್ಲಿಕಾರ್ಜುನ್, ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತಾರ, ಅಥವಾ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತಾರ ಸಾದಿಕ್ ಪೈಲ್ವಾನ್ ಅವರು ಅನ್ನೋ ಕುತೂಹಲ ಇದೆ. ಎಲ್ಲಾ ಕುತೂಹಲಕ್ಕೆ ಸಂಜೆ ತೆರೆ ಬೀಳುತ್ತೆ. ಸಿಎಂ ಭೇಟಿಯ ಬಳಿಕ ಡಿಸಿಎಂ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಆಗ್ರಹ ಜೋರಾಗಿತ್ತು. ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಮುಸ್ಲಿಂ ಸಮುದಾಯವೂ ಕೂಡ ಅಂದುಕೊಂಡಿತ್ತು. ಅನೇಕ ಪ್ರಮುಖ ನಾಯಕರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಆದರೆ ಅನುಕಂಪದ ಆಧಾರದ ಮೇರೆಗೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ನಲ್ಲಿ ನಡೆದುಕೊಂಡು ಬಂದಂತಹ ಸಂಪ್ರದಾಯದ ಪ್ರಕಾರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿತು. ಆದರೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೆ ಕಡೆ ದಿನಾಂಕ ಮೀರಿ ಹೋಯಿತು. ಅವರು ನಾಮಪತ್ರವನ್ನ ವಾಪಸ್ ಪಡೀಲಿಲ್ಲ. ಈಗ ಅಖಾಡಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಧುಮುಕಿದ್ದಾರೆ. ಸಂಧಾನ ಸಭೆಯನ್ನು ಮಾಡಿದ್ದಾರೆ. ಏನಾಗಿದೆ ಸಂಧಾನ ಸಭೆಯ ರಿಸಲ್ಟ್ ಅನ್ನೋದು ಸಂಜೆ ಗೊತ್ತಾಗುತ್ತೆ. ಸಭೆ ಬಳಿಕ ರಿಜ್ವಾನ್ ಅರ್ಷದ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾವು ಸಲೀಂ ಅಹಮದ್ ರವರು ನಮ್ಮ ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷದ ಅವರ ಸೇವೆ ಇದೆ, ಕಾಂಗ್ರೆಸ್ ಪಕ್ಷದ ಒಡನಾಟ ಇದೆ. ಮತ್ತೆ ಅವರಿಂದ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ಅಥವಾ ಬಿಜೆಪಿಗೆ ಲಾಭ ಆಗಕೂಡದು ಅಂತ ಅವ್ರ ಮನಸ್ಸಲ್ಲೂ ಇದೆ. ಚರ್ಚೆ ಮಾಡಿದ್ದೀವಿ. 4 ಗಂಟೆಗೆ ಅಲ್ಲೇ ಕೆಪಿಸಿಸಿ ಆಫೀಸಲ್ಲಿ ಅಲ್ಲೇ ಬರ್ತಾರೆ. ಅಲ್ಲೇ ಅವರು ಮಾತಾಡ್ತಾರೆ ನಿಮ್ ಜೊತೆಗೆ. ಅವ್ರ ಮನಸ್ಸಲ್ಲಿ ಏನಿದೆ, ಯಾಕೆ, ಏನು ಅಂತ ಎಲ್ಲ ಅವರಲ್ಲಿ ಮಾತಾಡಿದ್ದಾರೆ. ಸರ್ ಡೆಫಿನೆಟ್ಲಿ ಒಪ್ಕೊಂಡಿರ್ತಾರೆ. ಅದಕ್ಕೆ ತಾನೇ ನಮ್ ಜೊತೆಗಿದ್ದಾರೆ. ಬಟ್ 4 ಗಂಟೆಗೆ ನಾವು ಹೇಳಿದ್ದು ಒಪ್ಕೊಂಡು ಸಿಎಂ ಸಾಹೇಬ್ರ ಹತ್ರ ಬಂದು ಸಿಎಂ ಅವ್ರ ಗೌರವ, ಅವ್ರ ನಾಯಕತ್ವ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನಾಯಕತ್ವ ಇದೆಯಲ್ಲ, ಆ ನಾಯಕರು, ನಾವು ಅಷ್ಟು ದೊಡ್ಡ ಲೀಡರ್ ಇಲ್ಲ. ಸಿದ್ದರಾಮಯ್ಯ ಜಿ ಇಸ್ ಅವರ್ ಲೀಡರ್, ಆಯ್ತಾ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಈಗ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರು ಇದ್ದಾರೆ, ಅವ್ರಿಗೂ ಭೇಟಿ ಮಾಡ್ತಾರೆ. 4 ಗಂಟೆಗೆ ಕೆಪಿಸಿಸಿಯಲ್ಲಿ ಪ್ರೆಸ್ ಅಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ ಏನಾಯ್ತು, ಹೇಗೆ. ಬಂಡಾಯ ಶಮನ ಆಗಿದೆ. ನಾನು ನೆನ್ನೆ ಹೇಳಿದ್ವಲ್ಲ, ನೆನ್ನೆ ಆಗುತ್ತೆ ಅಂತ. ನಾವು ಸಲೀಂ ಅಹಮದ್ ರವರು ನಮ್ಮ ಪಕ್ಷದ ವರಿಷ್ಠರ ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ ಕೆಪಿಸಿ ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡೋಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಪಕ್ಷದ ವರಿಷ್ಠರ ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು.